ಈ ವಿಡಿಯೋ ನೋಡಿದ್ಮೇಲೆ ಸಾಲ್ಟ್ ಅನಾಲಿಸಿಸಲ್ಲಿ 10 ಮಾರ್ಕ್ಸ್ ಬರಲೇಬೇಕು, ಬಂದೇ ಬರುತ್ತೆ. ಯಾಕಂದರೆ ಈ ವಿಡಿಯೋ ನೋಡಿದ್ಮೇಲೆ ಸಾಲ್ಟ್ ಅನಾಲಿಸಿಸ್ ಇಷ್ಟು ಸುಲಭನ ಅನಿಸೋದಂತೂ ಗ್ಯಾರಂಟಿ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್. ಈ ವಿಡಿಯೋದಲ್ಲಿ ಫಸ್ಟ್ PUC ಕೆಮಿಸ್ಟ್ರಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನಲ್ಲಿ ಬರುವಂತಹ ಇಂಪಾರ್ಟೆಂಟ್ ಎಕ್ಸ್ಪೆರಿಮೆಂಟ್ ಸಾಲ್ಟ್ ಅನಾಲಿಸಿಸ್ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ಸಾಲ್ಟ್ ಅನಾಲಿಸಿಸ್ ಇದು ಒಂದು ಕ್ವಾಲಿಟೇಟಿವ್ ಅನಾಲಿಸಿಸ್ಗೆ ಎಕ್ಸಾಂಪಲ್. ಏನು ಕ್ವಾಲಿಟೇಟಿವ್ ಅನಾಲಿಸಿಸ್ ಅಂದರೆ ಹೆಸರಲ್ಲೇ ಇದೆ ಕ್ವಾಲಿಟಿ ಅಂತ. ಸೊ ನೀವು ಟೈಟ್ರೇಷನ್ ಮಾಡಿರ್ತೀರ. ಸೊ ಟೈಟ್ರೇಷನ್ ಅನ್ನುವಂಥದ್ದು ಕ್ವಾಂಟಿಟೇಟಿವ್ ಅನಾಲಿಸಿಸ್ಗೆ ಎಕ್ಸಾಂಪಲ್. ಅಲ್ಲಿ ನೀವು ವ್ಯಾಲ್ಯೂಮ್ನ ಮೆಷರ್ ಮಾಡ್ತೀರಾ, ಅಂದರೆ ಎಷ್ಟು ಸೊಲ್ಯೂಷನ್ ಕನ್ಸ್ಯೂಮ್ ಆಗಿದೆ ಅನ್ನೋದನ್ನು. ಬಟ್ ಇಲ್ಲೇನಾಗುತ್ತೆ, ಯಾವ ಸಾಲ್ಟು ಅಂತ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಅಂದರೆ ನಿಮ್ಮ ಸಾಲ್ಟಲ್ಲಿ ಒಂದು ಆ್ಯಸಿಡ್ ರ್ಯಾಡಿಕಲ್, ಒಂದು ಬೇಸಿಕ್ ರ್ಯಾಡಿಕಲ್ ಇರುತ್ತೆ. ಸೊ ಅವೆರಡನ್ನೂ ಐಡೆಂಟಿಫೈ ಮಾಡಿದ್ರೆ ನಿಮಗೆ ಆ ಸಾಲ್ಟ್ ಯಾವುದು ಅಂತ ಗೊತ್ತಾಗುತ್ತೆ. ಸೊ ನಿಮಗೆ ಇರುವಂಥ ಸಾಲ್ಟ್ಗಳು ಕ್ಯಾಲ್ಶಿಯಂ ಕಾರ್ಬೋನೇಟ್, ಮೆಗ್ನೀಷಿಯಂ ಕಾರ್ಬೋನೇಟ್, ಮೆಗ್ನೀಷಿಯಂ ಸಲ್ಫೇಟ್, ಬೇರಿಯಂ ಕ್ಲೋರೈಡ್, ಅಮೋನಿಯಂ ಬ್ರೋಮೈಡ್, ಅಲ್ಯೂಮಿನಿಯಂ ಸಲ್ಫೇಟ್. ಸೊ ಇಷ್ಟು ಸಾಲ್ಟ್ಗಳಲ್ಲಿ ಯಾವುದಾದ್ರೂ ಒಂದು ಸಾಲ್ಟನ್ನು ನಿಮ್ಮ ಎಕ್ಸಾಮ್ಗೆ ನಿಮಗೆ ಕೊಡ್ತಾರೆ. ಸೊ ನೀವು ಇಷ್ಟನ್ನು ಕಲಿಬೇಕು. ಇನ್ ಕೇಸ್ ನಿಮ್ಮ ಕಾಲೇಜ್ಗಳಲ್ಲಿ ಬೇರೆ ಸಾಲ್ಟ್ಗಳನ್ನು ಕೂಡ ಮಾಡಿಸಿದ್ರೆ ಅದನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಳಿ. ನಿಮ್ಮ ಕಾಲೇಜಲ್ಲಿ ಯಾವ ಸಾಲ್ಟ್ಸ್ಗಳನ್ನು ಮಾಡಿಸಿರ್ತಾರೆ ಆ ಸಾಲ್ಟ್ಗಳಲ್ಲೇ ಯಾವುದಾದ್ರೂ ಒಂದು ಸಾಲ್ಟನ್ನು ಕೇಳ್ತಾರೆ. ಇನ್ ಕೇಸ್ ಈ ಸಾಲ್ಟ್ಗಳಲ್ಲಿ ಯಾವುದಾದ್ರೂ ನಿಮ್ಮ ಕಾಲೇಜಲ್ಲಿ ಮಾಡಿಸಿಲ್ಲ ಅಂದರೆ ಆ ಸಾಲ್ಟನ್ನು ನೀವು ನೆಗ್ಲೆಕ್ಟ್ ಕೂಡ ಮಾಡ್ಬೋದು. ಸೊ ನಾವೀಗ ಪ್ರೊಸೀಜರ್ ನೋಡ್ತಾ ಹೋಗೋಣ. ಸೊ ನಮ್ಮ ಸಾಲ್ಟ್ ಅನಾಲಿಸಿಸ್ನ 3 ಪಾರ್ಟಾಗಿ ಡಿವೈಡ್ ಮಾಡ್ತಾರೆ. ಮೊದಲನೇದು ಪ್ರಿಲಿಮಿನರಿ ಟೆಸ್ಟ್. ಪ್ರಿಲಿಮಿನರಿ ಟೆಸ್ಟಲ್ಲಿ ಸ್ಟೇಟ್, ಕಲರ್, ಸಾಲ್ಬಿಲಿಟಿ ಬರುತ್ತೆ. ಸ್ಟೇಟಲ್ಲಿ ಮತ್ತೆ 2 ಥರ, ಒಂದು ಕ್ರಿಸ್ಟಲೈನ್ ಸಾಲಿಡ್ ಆ್ಯಂಡ್ ಅಮಾರ್ಫಸ್ ಸಾಲಿಡ್. ಸೊ ನಿಮ್ಮ ಸಾಲ್ಟು ಐದರ್ ಕ್ರಿಸ್ಟಲೈನ್ ಆಗಿರುತ್ತೆ ಅಥವಾ ಅಮಾರ್ಫಸ್ ಆಗಿರುತ್ತೆ. ಸೊ ಕ್ರಿಸ್ಟಲೈನ್ ಸಾಲಿಡ್ ಹೇಗಿರುತ್ತೆ ಅಂದರೆ ನೀವು ಮನೆಯಲ್ಲಿ ಯೂಸ್ ಮಾಡುವಂತಹ ಕಾಮನ್ ಸಾಲ್ಟ್. ಸೊ ಅದನ್ನು ಮುಟ್ಟು ನೋಡ್ಬೇಕು ನೀವು. ಸೊ ಆ ರೀತಿ ಇದ್ದರೆ ಅದು ಕ್ರಿಸ್ಟಲೈನ್ ಸಾಲಿಡ್. ಹಾಗಾದರೆ ಅಮಾರ್ಫಸ್ ಹೇಗಿರುತ್ತೆ? ಸೊ ಟ್ಯಾಲ್ಕಮ್ ಪೌಡರ್, ಅಂದರೆ ಏನು ಪಾಂಡ್ಸ್ ಪೌಡರಲ್ಲಿ ಏನಿದೆ ಅಲ್ವಾ, ಟ್ಯಾಲ್ಕಮ್ ಪೌಡರ್ ಅಥವಾ ಹಿಟ್ಟುಗಳು, ಅಕ್ಕಿ ಹಿಟ್ಟು, ಸೊ ಏನಿರುತ್ತೆ ಆ ರೀತಿ ಇದ್ದರೆ ಅದನ್ನು ನಾವು ಅಮಾರ್ಫಸ್ ಸಾಲಿಡ್ ಅಂತ ಕರಿತೀವಿ. ಆ್ಯಂಡ್ ನೆಕ್ಸ್ಟ್ ಇಸ್ ಕಲರ್. ಸೊ ಕಲರ್ ವೈಟ್ ಅಥವಾ ಕಲರ್ಲೆಸ್, ಅಂದರೆ ನಿಮ್ಮ ಕಾಲೇಜ್ಗಳಲ್ಲಿ ನೋಡಿ, ಸೊ ವೈಟ್ ಅಂತ ಬಿಡಿಸಿದ್ರೆ ವೈಟ್, ಇಲ್ಲ ಕಲರ್ಲೆಸ್ ಇದ್ದರೆ ಕಲರ್ಲೆಸ್. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ಸಾಲ್ಬಿಲಿಟಿ, ಅಂದರೆ ನಿಮ್ಮ ಸಾಲ್ಟು ಯಾವುದರಲ್ಲಿ ಡಿಸಾಲ್ವ್ ಆಗುತ್ತೆ, ಕರಗುತ್ತೆ ಅನ್ನುವಂಥದ್ದು. ದೇರ್ ಆರ್ 2 ಆಪ್ಷನ್ಸ್, ವಾಟರ್ ಆ್ಯಂಡ್ ಡೈಲ್ಯೂಟ್ HCl. ನಿಮ್ಮ ಸಾಲ್ಟು ವಾಟರಲ್ಲಿ ಡಿಸಾಲ್ವ್ ಆಗಬೇಕು, ಇಲ್ಲಾಂದರೆ ಡೈಲ್ಯೂಟ್ HCl ಅಲ್ಲಿ ಡಿಸಾಲ್ವ್ ಆಗಬೇಕು. ಸೊ ನಿಮಗೊಂದು ಗೊತ್ತಿರಲಿ, ಫಸ್ಟ್ ಪ್ರಿಯಾರಿಟಿನ ನೀವು ವಾಟರ್ಗೆ ಕೊಡಬೇಕು. ವಾಟ್ರಲ್ಲಿ ಆಗಲಿಲ್ಲ ಅಂದರೆ ಡೈಲ್ಯೂಟ್ HCl ಅಲ್ಲಿ ಮಾಡಬೇಕಾಗುತ್ತೆ. ಆ್ಯಂಡ್ ಎಲ್ಲ ಕ್ರಿಸ್ಟಲೈನ್ ಸಾಲಿಡ್ಗಳು ಕೂಡ ವಾಟ್ರಲ್ಲಿ ಡಿಸಾಲ್ವ್ ಆಗುತ್ತೆ. ಆ್ಯಂಡ್ ಎಲ್ಲ ಅಮರ್ಫಸ್ ಸಾಲಿಡ್ಗಳು ಕೂಡ ಡೈಲ್ಯೂಟ್ HCl ಅಲ್ಲಿ ಡಿಸಾಲ್ವ್ ಆಗುತ್ತೆ. ಆದರೆ ನಿಮ್ಮ ಕ್ರಿಸ್ಟಲೈನ್ ಸಾಲಿಡ್ಗಳು ಡೈಲ್ಯೂಟ್ HCl ಅಲ್ಲೂ ಕೂಡ ಡಿಸಾಲ್ವ್ ಆಗುತ್ತೆ. ಆದರೆ ಫಸ್ಟ್ ಪ್ರಿಯಾರಿಟಿನ ನಾವು ವಾಟರ್ಗೆ ಕೊಡಬೇಕು. ಸೊ ಇದಿಷ್ಟು ಕೂಡ ಪ್ರಿಲಿಮಿನರಿ ಟೆಸ್ಟು. ಇದಕ್ಕೆ 1 ಮಾರ್ಕ್ ಇರುತ್ತೆ. ನೆಕ್ಸ್ಟ್ ಒನ್, ಡಿಟೆಕ್ಷನ್ ಆಫ್ ಆ್ಯಸಿಡ್ ರ್ಯಾಡಿಕಲ್. ನಿಮಗೆ ಇರುವಂತಹ ರ್ಯಾಡಿಕಲ್ಸ್ಗಳು ಕಾರ್ಬೋನೇಟ್, ಕ್ಲೋರೈಡ್, ಬ್ರೋಮೈಡ್, ನೈಟ್ರೇಟ್ ಆ್ಯಂಡ್ ಸಲ್ಫೇಟ್ ರ್ಯಾಡಿಕಲ್. ಸೊ ಇಷ್ಟು ರ್ಯಾಡಿಕಲ್ಸ್ಗಳಲ್ಲಿ ಯಾವುದಾದ್ರೂ ಒಂದು ರ್ಯಾಡಿಕಲ್ ನಿಮಗೆ ಪ್ರೆಸೆಂಟ್ ಇರುತ್ತೆ. ಈ ಡಿಟೆಕ್ಷನ್ ಆಫ್ ಆ್ಯಸಿಡ್ ರ್ಯಾಡಿಕಲ್ಸಲ್ಲಿ 3 ಗ್ರೂಪ್ಸ್ಗಳಿದೆ. ಸೊ ಫಸ್ಟ್ ಒನ್, ಡಿಟೆಕ್ಷನ್ ಆಫ್ ಫಸ್ಟ್ ಗ್ರೂಪ್ ಆ್ಯಸಿಡ್ ರ್ಯಾಡಿಕಲ್. ಫಸ್ಟ್ ಗ್ರೂಪಲ್ಲಿ ಇರುವಂಥದ್ದು ಒಂದೇ ರ್ಯಾಡಿಕಲ್, ದಟ್ ಈಸ್ ಕಾರ್ಬೋನೇಟ್ ರ್ಯಾಡಿಕಲ್ CO3 2-. ಇಲ್ಲಿ 3 ಕಾಲಮ್ಗಳು ಬರುತ್ತೆ: ಎಕ್ಸ್ಪೆರಿಮೆಂಟ್, ಅಬ್ಸರ್ವೇಷನ್, ಇನ್ಫರೆನ್ಸ್. ಎಕ್ಸ್ಪೆರಿಮೆಂಟ್ ಅಂದರೆ ನೀವು ಏನನ್ನು ಹಾಕ್ತೀರಾ, ಏನನ್ನು ಆ್ಯಡ್ ಮಾಡ್ತೀರಾ, ಅದು ಎಕ್ಸ್ಪೆರಿಮೆಂಟ್ ಪಾರ್ಟ್. ಅಬ್ಸರ್ವೇಷನ್ ಅಂದರೆ ಅದಿಷ್ಟು ಆ್ಯಡ್ ಮಾಡಿದಾಗ ಏನಾಗುತ್ತೆ, ಏನನ್ನ ಅಬ್ಸರ್ವ್ ಮಾಡ್ತೀರಾ, ಅದು ಅಬ್ಸರ್ವೇಷನ್. ಆ್ಯಂಡ್ ಕೊನೆಯದಾಗಿ ಇನ್ಫರೆನ್ಸ್. ಇನ್ಫರೆನ್ಸ್ ಅಂದರೆ ಕನ್ಕ್ಲೂಷನ್ ಅಂತಲೂ ಕೂಡ ಹೇಳ್ಬೋದು. ಅಂದರೆ ಈ ರೀತಿ ಅಬ್ಸರ್ವೇಷನ್ ಬಂದಾಗ ಪ್ರೆಸೆಂಟ್ ಇದೆಯಾ ಅಥವಾ ಆಬ್ಸೆಂಟ್ ಇದೆಯಾ ಅಂತ ಏನು ಬರೀತಿರಲ್ವಾ, ಸೊ ಅದು ಇನ್ಫರೆನ್ಸ್. ಸೊ ಮೊದಲನೇ ಗ್ರೂಪಲ್ಲಿ ಏನಿದೆ, ಸೊ ಎಕ್ಸ್ಪೆರಿಮೆಂಟ್ ಪಾರ್ಟಲ್ಲಿ ಸಾಲ್ಟ್ ಆ್ಯಂಡ್ ಡೈಲ್ಯೂಟ್ HCl. ಸಾಲ್ಟಿಗೆ ಡೈಲ್ಯೂಟ್ HCl ಹಾಕ್ತೀರಾ. ಹಾಕಿದಾಗ ಬ್ರಿಸ್ಕ್ ಎಫರ್ವೆಸೆನ್ಸ್ ಬಂದರೆ ಫಸ್ಟ್ ಗ್ರೂಪ್ ಆ್ಯಸಿಡ್ ರ್ಯಾಡಿಕಲ್ ಪ್ರೆಸೆಂಟ್, ಅಂದರೆ ಇನ್ಫರೆನ್ಸ್ ಪಾರ್ಟಲ್ಲಿ ಫಸ್ಟ್ ಗ್ರೂಪ್ ಆ್ಯಸಿಡ್ ರ್ಯಾಡಿಕಲ್ ಪ್ರೆಸೆಂಟ್, CO3 2- ಮೇ ಬಿ ಪ್ರೆಸೆಂಟ್. ಸೊ ಬ್ರಿಸ್ಕ್ ಎಫರ್ವೆಸೆನ್ಸ್ ಹೇಗಿರುತ್ತೆ? ಸೊ ಸೋಡಾ ಬಾಟಲ್ ಅಥವಾ 7up ಬಾಟಲ್ನ ಓಪನ್ ಮಾಡಿದಾಗ ಬಬಲ್ಸ್ಗಳು ಕ್ರಿಯೇಟ್ ಆಗುತ್ತಲ್ಲ, ಆ ರೀತಿ ಬಂದರೆ ಅದನ್ನು ಬ್ರಿಸ್ಕ್ ಎಫರ್ವೆಸೆನ್ಸ್ ಅಂತ ಹೇಳ್ತೀವಿ. ಸೊ ಈಗ ಪ್ರೆಸೆಂಟ್ ಇದೆ ಅಂತ ಗೊತ್ತಾಯಿತು, ಆಗ ನೀವು ಕನ್ಫರ್ಮೇಟರಿ ಟೆಸ್ಟ್ ಮಾಡಬೇಕಾಗತ್ತೆ. ಸೊ ಕನ್ಫರ್ಮೇಟರಿ ಟೆಸ್ಟ್ ಹೇಗೆ ಮಾಡ್ತಾರೆ? ಸೊ ಇದರಲ್ಲಿ ನೀವು ಇನ್ನೊಂದು ಟೆಸ್ಟ್ ಟ್ಯೂಬಲ್ಲಿ ಒಂದು 2 ml ಅಷ್ಟು ಲೈಮ್ ವಾಟರ್ ತೊಗೋಬೇಕಾಗುತ್ತೆ. ಆ್ಯಂಡ್ ಆಗಲೇ ತೊಗೊಂಡಿದ್ರಲ್ಲ, ಅಂದರೆ ಸಾಲ್ಟ್ ಆ್ಯಂಡ್ ಡೈಲ್ಯೂಟ್ HCl,
ಹಾಕಿದಾಗ ಬ್ರಿಸ್ಕ್ ಎಫರ್ವೆಸೆನ್ಸ್ ಬರ್ತಿತ್ತಲ್ವ, ಅದ್ರ ಜೊತೆಗೆ ಒಂದು ಗ್ಯಾಸ್ ಕೂಡ ಲಿಬ್ರೇಟ್ ಆಗುತ್ತೆ, ದಟ್ ಈಸ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್. ಆ ಗ್ಯಾಸನ್ನು ಲೈಮ್ ವಾಟರ್ಗೆ ಪಾಸ್ ಮಾಡಬೇಕು. ಆಗ ನಿಮ್ಮ ಲೈಮ್ ವಾಟರ್ ಮಿಲ್ಕಿಗೆ ಟರ್ನ್ ಆದರೆ ಕಾರ್ಬೊನೇಟ್ ರ್ಯಾಡಿಕಲ್ ಕನ್ಫರ್ಮ್ ಅಂತ ಅರ್ಥ. ಇನ್ ಕೇಸ್ ಏನೂ ರಿಯಾಕ್ಷನ್ ಆಗಲಿಲ್ಲ ಅಂದರೆ ಬ್ರಿಸ್ಕ್ ಎಫರ್ವೆಸೆನ್ಸ್ ಬರಲಿಲ್ಲ ಅಂದರೆ ಫಸ್ಟ್ ಗ್ರೂಪ್ ಆ್ಯಸಿಡ್ ರ್ಯಾಡಿಕಲ್ ಆಬ್ಸೆಂಟು, ಆಗ ನೀವು ಸೆಕೆಂಡ್ ಗ್ರೂಪ್ನ ಮಾಡಬೇಕಾಗುತ್ತೆ. ಸೊ ಈಗ ಇನ್ ಕೇಸ್ ಬರಲಿಲ್ಲ ಅಂದ್ಕೊಳ್ಳಿ, ಆಗ ಸೆಕೆಂಡ್ ಗ್ರೂಪಲ್ಲಿ ಏನು ಮಾಡಬೇಕು, ಒಂದು ಡ್ರೈ ಟೆಸ್ಟ್ ಟ್ಯೂಬ್ ತೊಗೋಬೇಕಾಗುತ್ತೆ. ಸೊ ಡ್ರೈ ಟೆಸ್ಟ್ ಟ್ಯೂಬ್ ಹೇಗೆ ಮಾಡ್ಕೊಳ್ಳೋದು ಅಂದರೆ, ನೀವು ವಾಶ್ ಮಾಡ್ತೀರಾ, ವಾಶ್ ಆದಮೇಲೆ ಒಂದಿಷ್ಟು ವಾಟರ್ ಕಂಟೆಂಟ್ ನಿಮ್ಮ ಟೆಸ್ಟ್ ಟ್ಯೂಬಲ್ಲಿ ಹಾಗೆ ಇರುತ್ತೆ. ಸೊ ಅದರಿಂದ ಅದನ್ನು ಹೋಗ್ಸೋದಕ್ಕೋಸ್ಕರ ಫ್ಲೇಮ್ಗೆ ಹಿಡಿಬೇಕು. ಆಗ ಆ ವಾಟರ್ ಎಲ್ಲ ರಿಮೂವ್ ಆಗುತ್ತೆ. ಸೊ ಆಗ ನಿಮ್ಮ ಟೆಸ್ಟ್ ಟ್ಯೂಬ್ ಡ್ರೈ ಆಗುತ್ತೆ. ಸೊ ಆ ಟೆಸ್ಟ್ ಟ್ಯೂಬಿಗೆ ಒಂದಿಷ್ಟು ಸಾಲ್ಟ್ ಹಾಕ್ತೀರಾ. ಸಾಲ್ಟ್ ಹಾಕಿ ಒಂದು 2 to 3 ಡ್ರಾಪ್ಸ್ ಅಷ್ಟು ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಹಾಕಬೇಕು. ಆಗ ಕಲರ್ಲೆಸ್ ಫ್ಯೂಮ್ಸ್ ಅಥವಾ ಕಲರ್ಲೆಸ್ ಗ್ಯಾಸ್ ಲಿಬ್ರೇಟ್ ಆದರೆ ಸೊ ಅಲ್ಲಿ ಕ್ಲೋರೈಡ್ ರ್ಯಾಡಿಕಲ್ ಪ್ರೆಸೆಂಟ್ ಅಂತ. ಅದೇನಾದರೂ ರೆಡಿಶ್ ಬ್ರೌನ್ ಫ್ಯೂಮ್ಸ್ ಬಂದರೆ ಬ್ರೋಮೈಡ್ ರ್ಯಾಡಿಕಲ್ ಪ್ರೆಸೆಂಟ್. ಇಲ್ಲ ಏನೂ ಆಗಲಿಲ್ಲ ಅಂದಾಗ ನೀವು ಅದೇ ಸೊಲ್ಯೂಷನ್ಗೆ ಕಾಪರ್ ಟನಿಂಗ್ಸ್ ಹಾಕಬೇಕು. ಕಾಪರ್ ಟನಿಂಗ್ಸ್ ಅಂದರೆ ಕಾಪರ್ ಪೀಸಸ್ ಹಾಕಿ ಹೀಟ್ ಮಾಡ್ತೀರಾ. ಹೀಟ್ ಮಾಡಿದಾಗ ರೆಡಿಶ್ ಬ್ರೌನ್ ಫ್ಯೂಮ್ಸ್ ಬಂದರೆ ನೈಟ್ರೇಟ್ ರ್ಯಾಡಿಕಲ್ ಪ್ರೆಸೆಂಟ್. ಸೊ ನೀವು ಒಂದು ನೆನ್ಪಿಟ್ಕೊಳ್ಳಿ, ಫಸ್ಟ್ ಇಯರಲ್ಲಿ ನೈಟ್ರೇಟ್ ರ್ಯಾಡಿಕಲ್ ಕೊಡಲ್ಲ. ಸೊ ಅದರಿಂದ ಅಷ್ಟು ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಐದರ್ ನಿಮಗೆ ಕ್ಲೋರೈಡ್ ಇರುತ್ತೆ ಇಲ್ಲ ಬ್ರೋಮೈಡ್ ಇರುತ್ತೆ. ಸೊ ಈ ಎರಡರಲ್ಲಿ ಯಾವುದಾದ್ರೂ ಒಂದಿರುತ್ತೆ. ಓಕೆ, ಸೊ ಈಗ ಕ್ಲೋರೈಡ್ ಅಥವಾ ಬ್ರೋಮೈಡ್ ಪ್ರೆಸೆಂಟ್ ಇದ್ದರೆ ನೀವು ಕನ್ಫರ್ಮೇಟರಿ ಟೆಸ್ಟ್ ಮಾಡಬೇಕು, ದಟ್ ಈಸ್ ಸಿಲ್ವರ್ ನೈಟ್ರೇಟ್ ಟೆಸ್ಟ್. ಸೊ ಎರಡಕ್ಕೂ ಕೂಡ ಸೇಮ್ ಟೆಸ್ಟೇ, ಬಟ್ ಅಬ್ಸರ್ವೇಷನ್ ಒಂದಿಷ್ಟು ಚೇಂಜ್ ಆಗುತ್ತೆ. ಸೊ ಏನು ಅಂತ ನೋಡೋಣ. ಸೊ ಮೊದಲನೇದಾಗಿ ಇಲ್ಲಿ ಸಾಲ್ಟ್ ಸೊಲ್ಯೂಷನ್ ತೊಗೊಳ್ತೀರಾ. ಸಾಲ್ಟ್ ಸೊಲ್ಯೂಷನ್ ಅಂದರೆ ನಿಮ್ಮ ಸಾಲ್ಟು ಯಾವುದರಲ್ಲಿ ಡಿಸಾಲ್ವ್ ಆಗಿದೆ. ವಾಟ್ರಲ್ಲಾದರೆ ವಾಟರ್, ಡೈಲ್ಯೂಟ್ HCl ಆದರೆ ಡೈಲ್ಯೂಟ್ HCl. ಸೊ ಆಗಲೇ ನಿಮ್ಗೆ ಹೇಳಿದೆ ಅಮರ್ಫಸ್ ಸಾಲಿಡ್ ಆಗಿದ್ರೆ ಕಾರ್ಬೊನೇಟ್ ರ್ಯಾಡಿಕಲ್ ಇರುತ್ತೆ ಅಂತ. ಸೊ ನಿಮ್ಮ ಸಾಲ್ಟ್ ಇಲ್ಲಿ ಏನಾಗಿರುತ್ತೆ, ವಾಟ್ರಲ್ಲೇ ಸಾಲ್ಯುಬಲ್ ಆಗಿರುತ್ತೆ, ಹೌದಾ. ಸೊ ಕ್ರಿಸ್ಟಲೈನ್ ಸಾಲಿಡ್. ಸೊ ಈಗ ಆ ಸಾಲ್ಟ್ ಸೊಲ್ಯೂಷನ್ಗೆ ಡೈಲ್ಯೂಟ್ ನೈಟ್ರಿಕ್ ಆ್ಯಸಿಡ್ ಹಾಕಬೇಕು. ಅದಾದ ನಂತರ ಸಿಲ್ವರ್ ನೈಟ್ರೇಟ್ ಸೊಲ್ಯೂಷನ್ ಹಾಕಿದಾಗ ಕರ್ಡಿ ವೈಟ್ ಪ್ರಿಸಿಪಿಟೇಟ್ ಬಂದರೆ ಕ್ಲೋರೈಡ್ ರ್ಯಾಡಿಕಲ್ ಕನ್ಫರ್ಮ್ ಅಂತ. ಅದೇ ಪೇಲ್ ಎಲ್ಲೋ ಪ್ರಿಸಿಪಿಟೇಟ್ ಬಂದರೆ ಬ್ರೋಮೈಡ್ ರ್ಯಾಡಿಕಲ್ ಕನ್ಫರ್ಮ್. ಸೊ ನೋಡಿ, ಕಲರ್ಲೆಸ್ ಬಂದಿದ್ದರೆ ಕ್ಲೋರೈಡ್ ಆಗಿರುತ್ತೆ. ಸೊ ಆಗ ಕರ್ಡಿ ವೈಟ್ ಪ್ರಿಸಿಪಿಟೇಟು. ರೆಡಿಶ್ ಬ್ರೌನ್ ಫ್ಯೂಮ್ಸ್ ಬಂದರೆ ಬ್ರೋಮೈಡ್ ಪ್ರೆಸೆಂಟ್ ಆಗಿರುತ್ತೆ, ಆಗ ಪೇಲ್ ಎಲ್ಲೋ ಪ್ರಿಸಿಪಿಟೇಟ್. ಸೊ ಅದನ್ನು ಮೆನ್ಷನ್ ಮಾಡಬೇಕು, ಅದು ಇಂಪಾರ್ಟೆಂಟ್. ಸೊ ಅದಾದ ನಂತರ ಇನ್ಫರೆನ್ಸ್ ಬರೀತೀರ ಯಾವುದು ಕನ್ಫರ್ಮ್ ಇದೆ ಅದನ್ನು. ಸೊ ಇದು ಸೆಕೆಂಡ್ ಗ್ರೂಪ್. ಇನ್ ಕೇಸ್ ಯಾವುದೇ ರಿಯಾಕ್ಷನ್ ಆಗಲಿಲ್ಲ ಅಂದರೆ ನೀವು ಥರ್ಡ್ ಗ್ರೂಪ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಒನ್ ಥರ್ಡ್ ಗ್ರೂಪ್ ಆ್ಯಸಿಡ್ ರ್ಯಾಡಿಕಲ್. ಥರ್ಡ್ ಗ್ರೂಪಲ್ಲಿರುವಂಥದ್ದು ಒಂದೇ ರ್ಯಾಡಿಕಲ್, ದಟ್ ಈಸ್ ಸಲ್ಫೇಟ್ ರ್ಯಾಡಿಕಲ್. ಸೊ ಇಲ್ಲಿ ಸಾಲ್ಟ್ ಸೊಲ್ಯೂಷನ್ ತೊಗೊಳ್ತೀರಾ, ಅದಕ್ಕೆ ಬೇರಿಯಂ ಕ್ಲೋರೈಡ್ ಸೊಲ್ಯೂಷನ್ನ ಆ್ಯಡ್ ಮಾಡಬೇಕು. ಆಗ ವೈಟ್ ಪ್ರಿಸಿಪಿಟೇಟ್ ಬರುತ್ತೆ. ಸೊ ಆ ವೈಟ್ ಪ್ರಿಸಿಪಿಟೇಟ್ಗೆ ಎಕ್ಸಸ್ ಆಫ್ ಡೈಲ್ಯೂಟ್ HCl ಹಾಕಿದ್ರೂ ಕೂಡ ಅದು ಡಿಸಾಲ್ವ್ ಆಗಲಿಲ್ಲ ಅಂದರೆ ನಿಮಗೆ ಸಲ್ಫೇಟ್ ರ್ಯಾಡಿಕಲ್ ಪ್ರೆಸೆಂಟ್ ಅಂತ. ಸೊ ಇನ್ಫರೆನ್ಸಲ್ಲಿ ಏನು ಬರೀತೀರಾ, ಥರ್ಡ್ ಗ್ರೂಪ್ ಆ್ಯಸಿಡ್ ರ್ಯಾಡಿಕಲ್ ಪ್ರೆಸೆಂಟ್. ಸೊ ಅದರಲ್ಲಿ ಸಲ್ಫೇಟ್ ರ್ಯಾಡಿಕಲ್ SO4 2- ಮೇ ಪ್ರೆಸೆಂಟ್ ಆ್ಯಂಡ್ ಕನ್ಫರ್ಮ್ಡ್. ಇದಕ್ಕೆ ಅಡಿಷ್ನಲ್ ಆಗಿ ಕನ್ಫರ್ಮೇಟರಿ ಟೆಸ್ಟ್ ಅಂತ ಇಲ್ಲ. ಸೊ ಅಲ್ಲೇ ನೀವು ಪ್ರೆಸೆಂಟ್ ಆ್ಯಂಡ್ ಕನ್ಫರ್ಮ್ ಅಂತ ಬರಿಬಹುದು. ಸೊ ಇದಿಷ್ಟು ಆ್ಯಸಿಡ್ ರ್ಯಾಡಿಕಲ್. ನೆಕ್ಸ್ಟ್ ಒನ್ ಡಿಟೆಕ್ಷನ್ ಆಫ್ ಬೇಸಿಕ್ ರ್ಯಾಡಿಕಲ್. ಮೊದಲನೇದು ಝೀರೋ ಗ್ರೂಪ್ ಬೇಸಿಕ್ ರ್ಯಾಡಿಕಲ್. ಇಲ್ಲಿ ಸಾಲ್ಟಿಗೆ ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಹಾಕಿ ಹೀಟ್ ಮಾಡಬೇಕು. ಆಗ ಪಂಜೆಂಟ್ ಸ್ಮೆಲ್ಲಿಂಗ್ ಗ್ಯಾಸ್ ಎವಾಲ್ವ್ ಆಗುತ್ತೆ, ಅಂದರೆ ಅಮೋನಿಯಾ ಗ್ಯಾಸ್. ಆಗ ಝೀರೋ ಗ್ರೂಪ್ ಬೇಸಿಕ್ ರ್ಯಾಡಿಕಲ್ ಪ್ರೆಸೆಂಟ್, ಅದರಲ್ಲಿ ಅಮೋನಿಯಂ ರ್ಯಾಡಿಕಲ್ ಅಂದರೆ NH4+ ಮೇ ಬಿ ಪ್ರೆಸೆಂಟ್. ಸೊ ಪ್ರೆಸೆಂಟ್ ಆದರೆ ಕನ್ಫರ್ಮೇಟರಿ ಟೆಸ್ಟ್ ಮಾಡಬೇಕು. ಇಲ್ಲಿ ಮಾಡುವಂಥದ್ದು ನೆಸ್ಲೆಸ್ ರಿಯೇಜೆಂಟ್ ಟೆಸ್ಟ್. ಇಲ್ಲಿ ಒರಿಜಿನಲ್ ಸೊಲ್ಯೂಷನ್ ತಗೊಳ್ತೀರಾ. ಒರಿಜಿನಲ್ ಸೊಲ್ಯೂಷನ್ ಅಂದರೆ ಸಾಲ್ಟ್ ಸೊಲ್ಯೂಷನ್ ಅಂತಾನೆ. ಆ ಒರಿಜಿನಲ್ ಸೊಲ್ಯೂಷನ್ಗೆ ನೆಸ್ಲೆಸ್ ರಿಯೇಜೆಂಟ್ ಆ್ಯಂಡ್ ಸೋಡಿಯಂ ಹೈಡ್ರಾಕ್ಸೈಡ್ ಎಕ್ಸಸ್ ಹಾಕಬೇಕು. ಹಾಕಿದಾಗ ಬ್ರೌನ್ ಪ್ರಿಸಿಪಿಟೇಟ್ ಫಾರ್ಮ್ ಆದರೆ ಅಮೋನಿಯಂ ರ್ಯಾಡಿಕಲ್ ಕನ್ಫರ್ಮ್. ಸೊ ನೆಕ್ಸ್ಟ್ ಇಸ್ ಫಸ್ಟ್ ಗ್ರೂಪು. ಸೊ ಫಸ್ಟ್ ಗ್ರೂಪ್ನ ನೀವು ಮಾಡುವಂಥ ಅವಶ್ಯಕತೆ ಎಲ್ಲ ಬರೀಬೇಕು, ಅದೇ ರೀತಿ ಸೆಕೆಂಡ್ ಗ್ರೂಪ್ ಕೂಡ. ಸೊ ಡೈರೆಕ್ಟಾಗಿ ಝೀರೋ ಗ್ರೂಪ್ ಆಬ್ಸೆಂಟ್ ಆದರೆ ನೀವು ಥರ್ಡ್ ಗ್ರೂಪ್ ಮಾಡಬೇಕಾಗತ್ತೆ. ಥರ್ಡ್ ಗ್ರೂಪಲ್ಲಿ ಏನು ಮಾಡ್ತೀರಾ, ಒರಿಜಿನಲ್ ಸೊಲ್ಯೂಷನ್ ದಟ್ ಈಸ್ OS, ಅದಕ್ಕೆ ಅಮೋನಿಯಂ ಕ್ಲೋರೈಡ್ ಸೊಲ್ಯೂಷನ್ ಆ್ಯಂಡ್ ಅಮೋನಿಯಂ ಹೈಡ್ರಾಕ್ಸೈಡ್ ಡ್ರಾಪ್ ವೈಸ್ ಆ್ಯಡ್ ಮಾಡಬೇಕು. ಆಗ ಒಂದು ವೈಟ್ ಜಿಲಾಟಿನಸ್ ಪ್ರಿಸಿಪಿಟೇಟ್ ಫಾರ್ಮ್ ಆಗುತ್ತೆ. ಸೊ ಫಾರ್ಮ್ ಆದರೆ ಥರ್ಡ್ ಗ್ರೂಪ್ ಬೇಸಿಕ್ ರ್ಯಾಡಿಕಲ್ ಪ್ರೆಸೆಂಟು. ಅದರಲ್ಲಿ ಅಲ್ಯೂಮಿನಿಯಂ ರ್ಯಾಡಿಕಲ್ Al3+ ಮೇ ಬಿ ಪ್ರೆಸೆಂಟ್. ಸೊ ಪ್ರೆಸೆಂಟ್ ಆದರೆ ಕನ್ಫರ್ಮೇಟರಿ ಟೆಸ್ಟ್ ಮಾಡಬೇಕು. ಇಲ್ಲೇನು ಮಾಡಬೇಕಾಗುತ್ತೆ, ಒರಿಜಿನಲ್ ಸೊಲ್ಯೂಷನ್ ತೊಗೊಳ್ತೀರಾ. ಆ ಒರಿಜಿನಲ್ ಸೊಲ್ಯೂಷನ್ಗೆ ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಹಾಕ್ತೀರಾ. ಸೊ ಸ್ಟಾರ್ಟಿಂಗಲ್ಲಿ ಏನಾಗುತ್ತೆ, ವೈಟ್ ಪ್ರಿಸಿಪಿಟೇಟ್ ಫಾರ್ಮ್ ಆಗುತ್ತೆ, ಅಂದರೆ ಜಿಲಾಟಿನಸ್ ಪ್ರಿಸಿಪಿಟೇಟು. ಸೊ ಅದಕ್ಕೆ ಇನ್ನೊಂದಿಷ್ಟು ಎಕ್ಸಸ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ ಹಾಕಿ ಶೇಕ್ ಮಾಡಿದ್ರೆ ಅದು ಕ್ಲಿಯರ್ ಆಗುತ್ತೆ.
ಒಂದು ಕ್ಲಿಯರ್ ಸೊಲ್ಯೂಷನ್ ಫಾರ್ಮ್ ಆಗುತ್ತೆ. ಆ ಕ್ಲಿಯರ್ ಸೊಲ್ಯೂಷನ್ಗೆ ಅಮೋನಿಯಂ ಕ್ಲೋರೈಡ್ ಸಾಲಿಡ್ ಹಾಕಿ ಹೀಟ್ ಮಾಡಬೇಕು. ಆಗ ಮತ್ತೆ ಜಿಲಾಟಿನಸ್ ವೈಟ್ ಪ್ರಿಸಿಪಿಟೇಟು ರೀಅಪಿಯರ್ ಆಗುತ್ತೆ. ಸೊ ಆ ರೀತಿ ಆದರೆ ಅಲ್ಯೂಮಿನಿಯಂ ರ್ಯಾಡಿಕಲ್ ಕನ್ಫರ್ಮ್. ಸೊ ನೆಕ್ಸ್ಟ್ ಇಸ್ ಡಿಟೆಕ್ಷನ್ ಆಫ್ ಫೋರ್ತ್ ಗ್ರೂಪ್ ಬೇಸಿಕ್ ರ್ಯಾಡಿಕಲ್. ಇದರಲ್ಲಿ ಒರಿಜಿನಲ್ ಸೊಲ್ಯೂಷನ್, ಅಮೋನಿಯಂ ಕ್ಲೋರೈಡ್, ಅಮೋನಿಯಂ ಹೈಡ್ರಾಕ್ಸೈಡ್ ಆ್ಯಂಡ್ ಹೈಡ್ರೋಜನ್ ಸಲ್ಫೈಡ್. ಸೊ ಇದಿಷ್ಟನ್ನು ಆ್ಯಡ್ ಮಾಡಬೇಕು. ಆಗ ವೈಟ್ ಪ್ರಿಸಿಪಿಟೇಟ್ ಬಂದರೆ Zn2+ ಅಂದರೆ ಜಿಂಕ್ ರ್ಯಾಡಿಕಲ್. ಅದೇ ಬಫ್ ಕಲರ್ಡ್ ಪ್ರಿಸಿಪಿಟೇಟ್ ಬಂದರೆ ಮ್ಯಾಂಗನಸ್ ರ್ಯಾಡಿಕಲ್ Mn2+. ಸೊ ಇವೆರಡನ್ನೂ ಕೂಡ ನಿಮ್ಗೆ ಕೊಡೋಲ್ಲ. ಇನ್ ಕೇಸ್ ನಿಮ್ಮ ಕಾಲೇಜಲ್ಲಿ ಮಾಡಿಸಿದ್ರೆ ನೀವು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಒನ್ ಕನ್ಫರ್ಮೇಟರಿ ಟೆಸ್ಟ್ ಫಾರ್ ಜಿಂಕ್ ರ್ಯಾಡಿಕಲ್ Zn2+ ಆ್ಯಂಡ್ ಮ್ಯಾಂಗನಸ್ 2+. ಎರಡಕ್ಕೂ ಕೂಡ ಸೇಮ್ ಕನ್ಫರ್ಮೇಟರಿ ಟೆಸ್ಟ್ ಇದೆ, ಬಟ್ ಅಬ್ಸರ್ವೇಷನಲ್ಲಿ ಡಿಫ್ರೆನ್ಸ್ ಇದೆ. ಸೊ ಇಲ್ಲೇನು ಮಾಡ್ತೀರಾ ಅಂದರೆ ಒರಿಜಿನಲ್ ಸೊಲ್ಯೂಷನ್ಗೆ ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಹಾಕಬೇಕು. ಹಾಕಿದಾಗ ವೈಟ್ ಪ್ರಿಸಿಪಿಟೇಟ್ ಬರುತ್ತೆ. ಸೊ ವೈಟ್ ಪ್ರಿಸಿಪಿಟೇಟ್ ಬಂದಿದ್ದಕ್ಕೆ ಜಾಸ್ತಿ ಸೋಡಿಯಂ ಹೈಡ್ರಾಕ್ಸೈಡ್ ಹಾಕಿದ್ರೆ ಅದು ಕ್ಲಿಯರ್ ಆಗುತ್ತೆ. ಸೊ ಕ್ಲಿಯರ್ ಆದರೆ Zn2+ ಕನ್ಫರ್ಮ್ ಅಂತ. ಅದೇ ಏನಾದರೂ ವೈಟ್ ಪ್ರಿಸಿಪಿಟೇಟ್ ಬಂದು ಅದು ಬ್ರೌನಿಗೆ ಟರ್ನ್ ಆದರೆ, ಅಂದರೆ ಯಾವಾಗ ಅದು ಅಟ್ಮಾಸ್ಫಿಯರ್ಗೆ ಎಕ್ಸ್ಪೋಸ್ ಆಗುತ್ತೆ ಆಗ ಅದು ಬ್ರೌನಿಗೆ ಟರ್ನ್ ಆದರೆ ಮ್ಯಾಂಗನಸ್ 2+, Mn2+ ಇಸ್ ಕನ್ಫರ್ಮ್ ಅಂತ. ಸೊ ನೆಕ್ಸ್ಟ್ ಇಸ್ ಡಿಟೆಕ್ಷನ್ ಆಫ್ ಫಿಫ್ತ್ ಗ್ರೂಪ್ ಬೇಸಿಕ್ ರ್ಯಾಡಿಕಲ್. ಸೊ ಇಲ್ಲಿ ಒರಿಜಿನಲ್ ಸೊಲ್ಯೂಷನ್ಗೆ ಅಮೋನಿಯಂ ಕ್ಲೋರೈಡ್, ಅಮೋನಿಯಂ ಹೈಡ್ರಾಕ್ಸೈಡ್ ಆ್ಯಂಡ್ ಅಮೋನಿಯಂ ಕಾರ್ಬೋನೇಟ್ನ ಆ್ಯಡ್ ಮಾಡ್ತೀರಾ. ಆಗ ವೈಟ್ ಪ್ರಿಸಿಪಿಟೇಟ್. ಸೊ ನೆಕ್ಸ್ಟ್ ಒನ್ ಡಿಟೆಕ್ಷನ್ ಆಫ್ ಫಿಫ್ತ್ ಗ್ರೂಪ್ ಬೇಸಿಕ್ ರ್ಯಾಡಿಕಲ್. ಇಲ್ಲಿ ಒರಿಜಿನಲ್ ಸೊಲ್ಯೂಷನ್ಗೆ ಅಮೋನಿಯಂ ಕ್ಲೋರೈಡ್, ಅಮೋನಿಯಂ ಹೈಡ್ರಾಕ್ಸೈಡ್ ಆ್ಯಂಡ್ ಅಮೋನಿಯಂ ಕಾರ್ಬೋನೇಟ್ನ ಆ್ಯಡ್ ಮಾಡ್ತೀರಾ. ಆಗ ವೈಟ್ ಪ್ರಿಸಿಪಿಟೇಟ್ ಫಾರ್ಮ್ ಆದರೆ ಫಿಫ್ತ್ ಗ್ರೂಪ್ ಬೇಸಿಕ್ ರ್ಯಾಡಿಕಲ್ ಪ್ರೆಸೆಂಟ್. ಸೊ ಅದರಲ್ಲಿ 3 ರ್ಯಾಡಿಕಲ್ಸ್ ಇದೆ, ಬೇರಿಯಂ, ಸ್ಟ್ರಾನ್ಷಿಯಮ್ ಆ್ಯಂಡ್ ಕ್ಯಾಲ್ಶಿಯಂ. ಸೊ ಅದರಲ್ಲಿ ಯಾವುದಾದ್ರೂ ಒಂದು ಪ್ರೆಸೆಂಟ್ ಇರುತ್ತೆ. ಸೊ ಇದರ ಕನ್ಫರ್ಮೇಟರಿ ಟೆಸ್ಟ್ 1 by 1 ನೋಡ್ತಾ ಹೋಗೋಣ. ಸೊ ಮೊದಲನೇದು ಕನ್ಫರ್ಮೇಟರಿ ಟೆಸ್ಟ್ ಫಾರ್ ಬೇರಿಯಂ Ba2+. ಇಲ್ಲಿ ಒರಿಜಿನಲ್ ಸೊಲ್ಯೂಷನ್ಗೆ ಡೈಲ್ಯೂಟ್ ಅಸಿಟಿಕ್ ಆ್ಯಸಿಡ್ ಮತ್ತು ಪೊಟ್ಯಾಷಿಯಂ ಕ್ರೋಮೈಡ್ ಸೊಲ್ಯೂಷನ್ನ ಆ್ಯಡ್ ಮಾಡ್ತೀರಾ. ಆಗ ಯೆಲ್ಲೋ ಪ್ರಿಸಿಪಿಟೇಟ್ ಬಂದರೆ ಬೇರಿಯಮ್ ಇಸ್ ಕನ್ಫರ್ಮ್ಡ್, ದಟ್ ಈಸ್ Ba2+. ಸೊ ಅದೇ ಕನ್ಫರ್ಮೇಟರಿ ಟೆಸ್ಟ್ ಫಾರ್ ಸ್ಟ್ರಾನ್ಷಿಯಮ್ ನೋಡೋದಾದರೆ ಒರಿಜಿನಲ್ ಸೊಲ್ಯೂಷನ್ಗೆ ಅಮೋನಿಯಂ ಸಲ್ಫೇಟ್ ಸೊಲ್ಯೂಷನ್ನ ಆ್ಯಡ್ ಮಾಡಬೇಕಾಗುತ್ತೆ. ಆಗ ವೈಟ್ ಪ್ರಿಸಿಪಿಟೇಟ್ ಫಾರ್ಮ್ ಆದರೆ ಸ್ಟ್ರಾನ್ಷಿಯಮ್ ಇಸ್ ಕನ್ಫರ್ಮ್. ಸೊ ನೆಕ್ಸ್ಟ್ ಇಸ್ ಕನ್ಫರ್ಮೇಟರಿ ಟೆಸ್ಟ್ ಫಾರ್ ಕ್ಯಾಲ್ಶಿಯಮ್. ಸೊ ಇಲ್ಲಿ ಒರಿಜಿನಲ್ ಸೊಲ್ಯೂಷನ್ಗೆ ಅಮೋನಿಯಂ ಹೈಡ್ರಾಕ್ಸೈಡ್ ಮತ್ತು ಅಮೋನಿಯಂ ಆಕ್ಸಲೇಟ್ನ ಆ್ಯಡ್ ಮಾಡಬೇಕು. ಆಗ ವೈಟ್ ಪ್ರಿಸಿಪಿಟೇಟ್ ಬಂದರೆ ಕ್ಯಾಲ್ಶಿಯಮ್ ಕನ್ಫರ್ಮ್ ಆಗುತ್ತೆ. ಸೊ ನೆಕ್ಸ್ಟ್ ಇಸ್ ಫ್ಲೇಮ್ ಟೆಸ್ಟು. ಈ ಕೆಮಿಕಲ್ ಟೆಸ್ಟ್ ಬದಲಾಗಿ ನೀವು ಫ್ಲೇಮ್ ಟೆಸ್ಟನ್ನು ಮಾಡೋದ್ರಿಂದನೂ ಕೂಡ ಯಾವ ರ್ಯಾಡಿಕಲ್ ಅಂತ ಐಡೆಂಟಿಫೈ ಮಾಡ್ಬೋದು. ಅದು ಹೇಗೆ ಅಂದರೆ ನಿಮ್ಮ ಸಾಲ್ಟನ್ನು ಕಾನ್ಸಂಟ್ರೇಟೆಡ್ HCl ಹಾಕಿ ಪೇಸ್ಟ್ ಮಾಡ್ಕೋಬೇಕು. ಸೊ ಅದನ್ನು ವಿತ್ ದ ಯೂಸ್ ಆಫ್ ಗ್ಲಾಸ್ ರಾಡ್. ಸೊ ಗ್ಲಾಸ್ ರಾಡಿಂದ ಫ್ಲೇಮಿಗೆ ಹಿಡಿದಾಗ ಆ್ಯಪಲ್ ಗ್ರೀನ್ ಕಲರ್ ಏನಾದರೂ ಬಂದರೆ ಫ್ಲೇಮಲ್ಲಿ, ಸೊ ಅಲ್ಲಿ ಬೇರಿಯಮ್ ಇದೆ ಅಂತ Ba2+. ಅದೇ ಕ್ರಿಮ್ಸನ್ ರೆಡ್ ಬಂದರೆ ಸ್ಟ್ರಾನ್ಷಿಯಮ್ 2+, Sr2+. ಅದೇ ಬ್ರಿಕ್ ರೆಡ್ ಕಲರ್ ಬಂದರೆ Ca2+ ಇದೆ ಅಂತ ಅರ್ಥ. ಇದನ್ನು ಮಾಡಿದ್ರೂ ಕೂಡ ನೀವು ಯಾವ ರ್ಯಾಡಿಕಲ್ ಅಂತ ಫಿಫ್ತ್ ಗ್ರೂಪಲ್ಲಿ ಐಡೆಂಟಿಫೈ ಮಾಡ್ಬೋದು. ನೆಕ್ಸ್ಟ್ ಒನ್ ಡಿಟೆಕ್ಷನ್ ಆಫ್ ಸಿಕ್ಸ್ತ್ ಗ್ರೂಪ್ ಬೇಸಿಕ್ ರ್ಯಾಡಿಕಲ್. ಇಲ್ಲಿ ಒರಿಜಿನಲ್ ಸೊಲ್ಯೂಷನ್ಗೆ ಅಮೋನಿಯಂ ಕ್ಲೋರೈಡ್, ಅಮೋನಿಯಂ ಹೈಡ್ರಾಕ್ಸೈಡ್ ಆ್ಯಂಡ್ ಡೈಸೋಡಿಯಂ ಹೈಡ್ರೋಜನ್ ಫಾಸ್ಫೇಟ್ ಆ್ಯಡ್ ಮಾಡ್ತೀರಾ. ಆಗ ವೈಟ್ ಪ್ರಿಸಿಪಿಟೇಟ್ ಬಂದರೆ ಸಿಕ್ಸ್ತ್ ಗ್ರೂಪ್ ಬೇಸಿಕ್ ರ್ಯಾಡಿಕಲ್ ಪ್ರೆಸೆಂಟ್. ಅದರಲ್ಲಿ ಮೆಗ್ನೀಷಿಯಂ ರ್ಯಾಡಿಕಲ್ ಪ್ರೆಸೆಂಟ್ ಆ್ಯಂಡ್ ಕನ್ಫರ್ಮ್. ಅಂದರೆ ಇದಕ್ಕೆ ಅಡಿಷ್ನಲ್ ಆಗಿ ಕನ್ಫರ್ಮೇಟರಿ ಟೆಸ್ಟ್ ಇಲ್ಲ. ಸೊ ಕೊನೆಯದಾಗಿ ಬರೀಬೇಕಾಗಿರುವಂಥದ್ದು ರಿಸಲ್ಟ್. ಸೊ ದ ಗಿವನ್ ಇನ್ಆರ್ಗ್ಯಾನಿಕ್ ಸಾಲ್ಟ್ ಕಂಟೈನ್ಸ್. ಸೊ ನಿಮ್ಮ ಸಾಲ್ಟಲ್ಲಿ ಇರುವಂತಹ ಆ್ಯಸಿಡ್ ರ್ಯಾಡಿಕಲ್ ಯಾವುದು ಮತ್ತು ಬೇಸಿಕ್ ರ್ಯಾಡಿಕಲ್ ಯಾವುದು ಅಂತ ಬರೀತೀರಾ. ಸೊ ಅದರಿಂದ ನಿಮಗೆ ಆ ಸಾಲ್ಟ್ ಯಾವುದು ಅಂತ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಆಗ ಕೊನೆಗೇನು ಬರೀತೀರಾ, ಹೆನ್ಸ್ ದ ಗಿವನ್ ಸಾಲ್ಟ್ ಈಸ್. ಫಾರ್ ಎಕ್ಸಾಂಪಲ್ ಆ್ಯಸಿಡ್ ರ್ಯಾಡಿಕಲ್ Cl- ಬಂತು ಅಂದ್ಕೊಳ್ಳಿ, ಬೇಸಿಕ್ ರ್ಯಾಡಿಕಲ್ Ba2+. ಸೊ ಆಗ ಬರುವಂಥ ಸಾಲ್ಟು ಬೇರಿಯಂ ಕ್ಲೋರೈಡ್ BaCl2. ಆ್ಯಸಿಡ್ ರ್ಯಾಡಿಕಲ್ನ ಡಿಟೆಕ್ಷನ್ ಆದಮೇಲೆ ಅದು ಯಾವ ಸಾಲ್ಟು ಅಂತ ಗೆಸ್ ಮಾಡ್ಬೋದು. ಸೊ ಹೇಗೆ ಅಂದರೆ ಇನ್ ಕೇಸ್ ನಿಮಗೆ ಆ್ಯಸಿಡ್ ರ್ಯಾಡಿಕಲ್ ಕಾರ್ಬೋನೇಟ್ ಬಂದಿದ್ದರೆ 2 ಪಾಸಿಬಿಲಿಟಿ ಇದೆ. ಐದರ್ ಅದು ಕ್ಯಾಲ್ಶಿಯಂ ಕಾರ್ಬೋನೇಟ್ ಆಗಿರಬೇಕು, ಇಲ್ಲ ಮೆಗ್ನೀಷಿಯಂ ಕಾರ್ಬೋನೇಟ್ ಆಗಿರಬೇಕು. ಸೊ ಈ ಎರಡರಲ್ಲಿ ಯಾವುದಾದ್ರೂ ಒಂದು ಸಾಲ್ಟ್ ಆಗಿರುತ್ತೆ. ಅದೇನಾದರೂ ಆ್ಯಸಿಡ್ ರ್ಯಾಡಿಕಲ್ ಕ್ಲೋರೈಡ್ ಆಗಿದ್ದರೆ ಇರುವಂಥದ್ದು ಒಂದೇ ಪಾಸಿಬಿಲಿಟಿ, ದಟ್ ಈಸ್ ಬೇರಿಯಂ ಕ್ಲೋರೈಡ್. ಆ್ಯಂಡ್ ನೆಕ್ಸ್ಟ್ ಇಸ್ ಬ್ರೋಮೈಡ್ ರ್ಯಾಡಿಕಲ್. ಬ್ರೋಮೈಡ್ ಆಗಿದ್ದರೆ ಅಲ್ಲೂ ಕೂಡ ಒಂದೇ ಪಾಸಿಬಿಲಿಟಿ, ದಟ್ ಈಸ್ ಅಮೋನಿಯಂ ಬ್ರೋಮೈಡ್. ಆ್ಯಂಡ್ ಕೊನೆಯದಾಗಿ ಸಲ್ಫೇಟ್ ರ್ಯಾಡಿಕಲ್. ಸಲ್ಫೇಟ್ ರ್ಯಾಡಿಕಲ್ ಆಗಿದರೆ ಒಂದು ಅಲ್ಯೂಮಿನಿಯಂ ಸಲ್ಫೇಟ್ ಆಗಿರುತ್ತೆ, ಇಲ್ಲಾಂದರೆ ಮೆಗ್ನೀಷಿಯಂ ಸಲ್ಫೇಟ್. ಸೊ ಇಷ್ಟು ಸಾಲ್ಟ್ಗಳಲ್ಲಿ ಯಾವುದಾದ್ರೂ ಒಂದು ಸಾಲ್ಟನ್ನು ನಿಮಗೆ ಎಕ್ಸಾಮಲ್ಲಿ ಕೊಡ್ತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಬೇರೆಯವರಿಗೆ ಹೆಲ್ಪ್ ಆಗುತ್ತೆ ಅಂದರೆ ಶೇರ್ ಮಾಡಿ. ಇದೇ ಥರ ವಿಡಿಯೋಗಳನ್ನು ನೋಡೋದಕ್ಕೋಸ್ಕರ ಸಬ್ಸ್ಕ್ರೈಬ್ ಆಗಿ.